ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯ ಆರಾಗಿನ ಆರ್ಭಟ ಜೋರಾಗಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇನ್ನು ಇದರ ಪರಿಣಾಮ ಉಡುಪಿಯ ಪ್ರಮುಖ ನದಿಗಳು ಉಕ್ಕಿ ಹರಿತಾ ಇದೆ. ಪಾಪನಾಶಿನಿ ಆಗಿರ್ಬೋದು, ಸೀತಾ ನದಿ ಆಗಿರ್ಬೋದು, ಈ ಎಲ್ಲ ಆ ಕಡೆ ಇರುವಂತಹ ಒಳ ನದಿಯ ಹರಿವು ಹೆಚ್ಚಳ ಆಗಿದೆ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಈ ಕಡೆ ಭಾಗದಲ್ಲಿ ಏರಿಕೆ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಮಳೆ ಜೋರಾಗಿ ಆಗ್ತಾ ಇದೆ. ಅಪಾಯ ಮಟ್ಟವನ್ನ ಮೀರಿ ಸ್ವರ್ಣ ನದಿ ಹರಿತಾ ಇರುವಂತದ್ದು. ಹಾಗಾಗಿ ನದಿ ತೀರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದೆ. ನದಿ ತೀರದಲ್ಲಿ ಯಾರು ಇರ್ಕೂಡ್ದು, ನದಿ ತೀರಕ್ಕೆ ಹೋಗಬೇಡಿ. ಫಿಶಿಂಗ್ ಮಾಡೋಕ್ಕಾಗಿರ್ಬೋದು, ಇನ್ನು ಮೀನುಗಾರಿಕೆಯನ್ನ ಮಾಡೋದಕ್ಕಾಗಿರ್ಬೋದು, ಯಾವುದಕ್ಕೂ ಹೋಗಬೇಡಿ. ಸಾಕಷ್ಟು ಮಟ್ಟದಲ್ಲಿ ನೀರು ತುಂಬಿ ಹರಿತಾ ಇದೆ. ಅಪಾಯ ಮಟ್ಟದಲ್ಲಿ ನೀರು ಇರ್ತಾ ಇರುವಂತದ್ದು. ಒಳ ಹರಿವು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಮಳೆಯಿಂದ ಅವಾಂತರ ಕೂಡ ಆಗ್ತಾ ಇದೆ. ತುಂಬಾ ಎಲ್ಲಾ ನದಿಗಳು ಉಕ್ಕಿ ಹರಿತಾ ಇದೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇದೆ. ಈಗಾಗಲೇ ಅಲ್ಲೆಲ್ಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಆ ಕಡೆ ಭಾಗದಲ್ಲಿ ದಕ್ಷಿಣ ಕನ್ನಡಕ್ಕೆಲ್ಲ ರೆಡ್ ಅಲರ್ಟ್ ಅನ್ನ ನೀಡಲಾಗಿದೆ ಹವಾಮಾನ ಇಲಾಖೆ. ಇನ್ನೂ ಕೂಡ ಈ ವಾರ ಕಂಪ್ಲೀಟ್ ಬಿಟ್ಟು ಬಿಡದೆ ಸುರಿಯುವಂತ ಚಾನ್ಸಸ್ ಕೂಡ ಹೆಚ್ಚಳ ಇರುವಂತದ್ದು ಮಳೆರಾಯ. ಹಾಗಾಗಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ ಎಲ್ಲಾ ನದಿಗಳು. ಹಾಗಾಗಿ ನದಿ ತೀರದ ಜನರು ಏನಿದ್ದಾರೆ ಅವರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದೆ. ನದಿಗೆ ಇಳಿಬೇಡಿ, ಬೋಟಿಂಗ್ ಅಲ್ಲಿ ಹೋಗಬೇಡಿ, ಇನ್ನು ಮೀನುಗಾರಿಕೆಯನ್ನ ಮಾಡಬೇಡಿ ಸ್ವಲ್ಪ ದಿನ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಮೀನುಗಾರಿಕೆನ ಮಾಡಕ್ ಹೋಗಿ ಏನೋ ಅವಾಂತರ ಆದ್ರೆ, ಯಾಕಂದ್ರೆ ಮೊನ್ನೆ ಕೂಡ ನಾವು ನೋಡಿದ್ವಿ, ಚಿಕ್ಕದೊಂದು ಹಳ್ಳದಲ್ಲೇ ಬಿದ್ದಿರುವಂತ ವ್ಯಕ್ತಿ ಇನ್ನೂ ಕೂಡ ಸಿಕ್ಕಿಲ್ಲ. ಆ ರೀತಿಯಾದಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ದೇವೆ. ಹಾಗಾಗಿ ಈ ರೀತಿಯಾದಂಥ ನದಿ ತೀರದಲ್ಲಿ ಜನರು ಹುಚ್ಚಾಟವನ್ನ ಹೆಚ್ಚು ಮಾಡ್ತಾರೆ. ಏನು ಅಲ್ಲಿ ರೋಡ್ ಮೇಲೆ ಬಂದಿದ್ದಂಥ ನೀರುಗಳನ್ನ ನೋಡೋದಕ್ಕಾಗಿರ್ಬೋದು, ಅಥವಾ ಹಳ್ಳಗಳು ತುಂಬಿ ಹರಿತಾ ಇರೋದನ್ನ ನೋಡೋದಕ್ಕೆ ಬರುವಂಥ ದೃಶ್ಯಾವಳಿಗಳಾಗಿರ್ಬೋದು ಗಮನಿಸ್ಬೋದು ನೀವು. ಅಲ್ಲೂ ಕೂಡ ನೋಡಿ, ಅಷ್ಟು ನೀರು ನದಿ ತುಂಬಿ ಹರಿತಾ ಇದೆ. ಆ ಹಳ್ಳದ ನೀರನ್ನ ನೋಡೋದಕ್ಕೆ ಜನರು ಬರ್ತಾ ಇದ್ದಾರೆ. ಅಷ್ಟು ಹುಚ್ಚಾಟವನ್ನ ಜನರು ಕೂಡ ಮಾಡ್ತಾರೆ. ಎಷ್ಟೇ ಎಚ್ಚರಿಕೆ ಕೊಟ್ಟರು ಜನರು ಕೇಳೋದಿಲ್ಲ. ಆದರೆ ಯಾರ್ದಾದ್ರೂ ಪ್ರಾಣ ಹೋದಾಗ ಮಾತ್ರ, ಪ್ರಾಣ ಹೋಯ್ತು ಇನ್ನೂ ಸಿಗ್ಲಿಲ್ಲ, ದೇಹ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಅವರೇ ಬೈತಾರೆ ಜನರೇ. ಹಾಗಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಜನರಿಗೆ. ದಯವಿಟ್ಟು ಸುರಕ್ಷಿತವಾಗಿರಿ. ಸಾಕಷ್ಟು ಮಳೆ ಭಾಗದಲ್ಲಿ ಮಳೆ ತುಂಬಾ ಆಗ್ತಾ ಇದೆ. ಎಲ್ಲ ಭಾಗಗಳಲ್ಲೂ ಕೂಡ ಮಳೆ ಹೆಚ್ಚಳ ಇದೆ, ಬಿಟ್ಟು ಬಿಡದೆ ಸುರಿತಾ ಇದೆ. ಹಾಗಾಗಿ ಒಂದಿಷ್ಟು ಭಾಗದಲ್ಲಿ ಶಾಲೆಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗೆಲ್ಲ ರಜೆಯನ್ನ ಕೂಡ ಕೊಟ್ಟಿದ್ದಾರೆ ಸುರಕ್ಷಿತ ಕ್ರಮವಾಗಿ. ಇನ್ನು ಇದೇ ರೀತಿ ಜಾಸ್ತಿ ಮಳೆ ಆದರೆ ಅಪಾಯ ಮಟ್ಟವನ್ನ ಮೀರಿ ಈಗಾಗಲೇ ನದಿಗಳು ಹರಿತಾ ಇದೆ, ಮತ್ತೆ ಒಂದಿಷ್ಟು ಅವಾಂತರಗಳು ಆಗಬಹುದು.